ನಮಸ್ಕಾರ ದೊಡ್ಡ ಮಂದಿಗೆ. ನಿನ್ನೆ WPL 2025 14ನೇ ತಾರೀಕಿಗೆ ಸ್ಟಾರ್ಟ್ ಆಗ್ಯಾವ WPL ಮ್ಯಾಚ್. ಫಸ್ಟ್ ಮ್ಯಾಚ್ ಯಾವ ಇದ್ವಪ್ಪ ಅಂತಂದ್ರೆ ಗುಜರಾತ್ ಮತ್ತು RCB ಇತ್ತು ಮ್ಯಾಚ್. ಅದ್ರೊಳಗೆ ತಿಂಡಿಲೇ ನಡೀತಾವೆ. RCB ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ತಾರೆ ಅವರು. ಅದ್ರೊಳಗೆ ಯಾರು ಗೆಲ್ತಾರ ನೋಡೋಣ ಬನ್ನಿ. ಗುಜರಾತ್ದವರು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ. ಮನ್ಗಂಡು ಟಾರ್ಗೆಟ್ ನೀಡ್ತಾರೆ ಅವರು. 201 ಏನು ಹೊಡಿತಾರೆ ಅವರು. ನಮ್ಮ RCB ದವರು ಬಿಡಂಗೇ ಇಲ್ರಿ. ಒಟ್ಟು ತಿರುವಾಡಿ ಹೊಡೆದ ಬಿಡ್ತಾರೆ ರನ್ನ. ಫಸ್ಟ್ನೇ ಮ್ಯಾಚ್ ದೇವ್ರಿಗೆ ಹೋಯ್ತು ರೀ. ಅದು ತಿಂಡಿಲೇನು ಮ್ಯಾಚ್ ಗೆದ್ದರು. ನಮ್ಮ ಹುಡುಗರು ಅಣಗಡೆ ಬ್ಯಾಟಿಂಗ್ ಆಡ್ತಾರೆ. ಹುಡುಗರ್ಗಿಂತ ನಮ್ಮ ಹುಡುಗಿಯರು ಡೇಂಜರ್ ಅದಾರೆ ಕ್ರಿಕೆಟ್ ಒಳಗೆ. ಯಾರ ಮನೆ ಹೊಡಿದ್ರಿ RCB ಟೀಮ್ನ್ಯಾಗ. RCB ಈ ಸಲ ಕಪ್ ಹೊಡಿದ ಅದೇ ಫಿಕ್ಸ್. RCB ಈ ಸಲ ಫಸ್ಟ್ನೇ ಮ್ಯಾಚ್ ಗೆದ್ದದ. ಈ ಸಲ ಅದೇ ರೀತಿ ಆಡ್ಕೊತ ಹೋದ್ರೆ ಟಾಪ್ 1ಗೆ ಬರ್ತಾರೆ. ಕ್ವಾಲಿಫೈ ಅದು ಎಲ್ಲ ನಾವೇ ಗೆಲ್ತೇವೆ. ನಾವು ಹೊಡೆದ್ರೆ ಈ ಸಲ ಕಪ್ ನಾವೇ ಹೊಡಿತೇವೆ. ಈ ಸಲ ಕಪ್ ನಮ್ದು RCB ಬಿಟ್ಟು ಕೊಡಂಗೇ ಇಲ್ಲ ಈ ಸಲ. ಹಂಗೆ ಅನ್ನಕತ್ತಾರ ಅವರು RCB ಟೀಮಿನವರು. ಈ ಸರಿ ಕ್ಯಾಪ್ಟನ್ RCB ಹೆಣ್ಮಕ್ಳೊಳಗೆ ಅಣಗಡ ಆತಾರೆ WPL ಇದ್ರೊಳಗೆ. ಮ್ಯಾಚ್ ತಿಂಡಿಲೇನೆ ಆಡ್ಯಾರ ನಿನ್ನೆ RCB ಗುಜರಾತ್. ಯಾನ ಮನಿ ರೀ ಬ್ಯಾಟಿಂಗ್. ಹುಡುಗರ್ಕಿಂತನೂ ಮೆಚ್ಬೇಕ್ರಿ ಇವ್ರಿಗೆ. ಯಾನ ಮನಿ ಬ್ಯಾಟಿಂಗ್ ಆಡ್ಯಾಕತ್ತಾರ ತಿಂಡಿಲಿ. ಏನಂತ ಎಲ್ಲ ಹುಡುಗರು ಕ್ಯಾಂಡಿಡೇಟು ದಾಖಲೆ ಪುಡಿಕಟ್ಟಂಗೆ ಕಾಣ್ತಾರೆ ಇವ್ರು ಹುಡುಗಿಯರು. ಆ ನಮೂನಿ ಡೇಂಜರ್ ಬ್ಯಾಟಿಂಗ್ ಆಡಕತ್ತಾರ ಅವರು. WPL 2025 ಪಾದಾರ್ಪಣೆ ಪಂದ್ಯದಲ್ಲಿ ಗುಜರಾತ್ ತಂಡ ನೀಡಿದ 201 ರನ್ಗಳಿಂದ ಬಹುತೇಕ ಮತ್ತೊಮ್ಮೆ ಕೇವಲ 18 ಓವರ್ ಆದವು ರೀ. 3 ಬಾಲ್ ಓವರ್ಗಳಲ್ಲಿ ರೋಚಕ ಜಯವೊಂದಿಗೆ ಟೂರ್ನಿಗೆ ಶುಭಾರಂಭ ಹಾಡಿದ ನಮ್ಮ RCB ಟೀಮ್ ಹೆಂಗೈತಪ್ಪ ಅಂತಂದ್ರೆ ನಮ್ಮ ಬೆಂಕಿ ಟೀಮ್ ಅದು. ಇನ್ನೆರಡು ವಿಕೆಟ್ ಬಿದ್ದರೆ ಮ್ಯಾಚ್ ಸೋತೆ ಬಿಟ್ಟಿವಿ ಅಂತ ನಾವು ಅನ್ಕೊಂಡಿದ್ದೀವಿ. ಸೋತು ಬಿಟ್ಟಿವಿ RCB ಅನ್ನುವಾಗ ರೊಚ್ಚಿಗೆದ್ದು ಬ್ಯಾಟಿಂಗ್ ಆಡಿವಿ. ಪಂದ್ಯದಲ್ಲಿ ಗೆಲ್ಲಿಸಿಕೊಟ್ಟ ರಿಜ್ವಾನ್ ಗೋಸ್ವೆ ಏನು ನೋಡ್ರಿ ಈಕಿನ ಹೆಸರು. ಆಕೆ ಗೆಲ್ಲಿಸಿಕೊಟ್ಲಕಿ ಕೊನೆ ತನಕ ನಿಂತು ಮ್ಯಾಚ್ ಗೆಲ್ಲಿಸಿಕೊಟ್ಟು ಎಲ್ಲರೂ ಚಪ್ಪಾಳೆ ಎದ್ದು ನಿಂತು ತಟ್ಟಿ. ಹೊರಗಡೆ ಮ್ಯಾಚ್ ಇತ್ತು ರೀ ತುರ್ಸಿನ ಪಂದ್ಯದು. ಯಾನ ಮನೆ ಹೊಡಿತಾರ ಯಾನ ಮನೆ ಇಲ್ಲ ಅಂದ್ರೆ ಅವಾಗ ಗೊತ್ತಾಯ್ತು ರೀ ನನಗೆ. WPL ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಹೊಡೆದವ್ರು ಯಾರಪ್ಪ ಅಂತಂದ್ರೆ ನಮ್ಮ RCB ಟೀಮ್. ಅವರು ಗುಜರಾತ್ದವರು 201 ರನ್ ಹೊಡೆದಿದ್ರು. ಹೊಳ್ಳಿ ನಮ್ಮ 216 4 ಹೊಡೆದಾರ ಲಾಸ್ಟಿಗೆ. 200 ಮ್ಯಾಗೆ ಆದವು ರೀ. ಒಂದು 4-5 ರನ್ ಹೆಚ್ಚು ಹೊಡೆದಾರ ಅವ್ರಿಗಿಂತ. ನಾವೇ ವಿನ್ ಆಗಿ ಮ್ಯಾಚ್ RCB ಸಲ ಕಪ್ ಅದೇ ಗೆಲ್ಲಂಗೆ ಕಾಣುತ್ತೆ ನನಗನ್ಸಂಬಿಟ್ಟಿಗೆ. ಅದೇ WPL 2025 RCB ಪರವಾಗಿ ಮೊದಲು ಅರ್ಧ ಶತಕ ಹೊಡೆದಿದ್ದಾರೆ ಲೂಯಿಸ್ ಪೇರಿ ಅವರು. ಲೇಡಿ ಕೇವಲ 28 ಬಾಲ್ನ್ಯಾಗ 5 4 2 6 ಅರ್ಧ ಶತಕ 50 ರನ್ಗಳ ಜೊತೆಗೆ WPLನಲ್ಲಿ ತಮ್ಮ 5ನೇ ಅರ್ಧ ಶತಕ ದಾಖಲಿಸಿದ್ದಾರೆ ಲೂಯಿಸ್ ಪೇರಿ ಅವರು. ಈ ಥರ ಆಡಿದ್ರಂತರೂ ಬೆಂಕಿ ಥರ ಅರ್ಧ ಶತಕ ಹೊಡಿಲಾರೆ ಬಿಡ್ತಾರೆ ಏನ್ರಿ. ಮನಗಂಡ ಬ್ಯಾಟಿಂಗ್ ಆಡ್ಯಾರ ಅವರು. ಯಾವ ಥರ ಬ್ಯಾಟಿಂಗ್ ಆಡ್ಯಾರಪ್ಪ ಅಂತಂದ್ರೆ ಎಲ್ಲ 28 ಬಾಲ್ನಾಗ ಹೊಡಿಬೇಕಂದ್ರೆ ಗಂಡು ಮಕ್ಳು ಹೊಡಿತಾರೆ, ಇವರು ಹೊಡಿತಾರೆ. ಹೆಣ್ಮಕ್ಳು ಸ್ಟ್ರಾಂಗ್ ಅದ ರೀ ಹೊಡ್ಯಾಕದ್ರೊಳಗೆ. ಆ ನಮ್ನಿ ಬ್ಯಾಟಿಂಗ್ ಅದು ಆಡಕತ್ತಾರ ಅವರು. ಹೆಣ್ಮಕ್ಳು ಆಟೇನು ಸುಲಭ ಅಲ್ಲ ಬಿಡ್ರಿ. ನಾವು ಕ್ಯಾಂಡಿಡೇಟ್ ಹೇಳ್ಕೊಂಡಂಗೆ ಆಗಲಿಲ್ಲ ಅದು. ಹೇಳ್ಕೊಂಡಂಗೆ ಅನ್ಗಡ ರನ್ನ ಹೊಡೆದಾರು, ಬೇಸಿ ಹೊಡೆದಾರು ಕಡಿ ನೋಡಿರಿ. 2 6 ಒಂದು 5 4 ಅದು ಸಾಮಾನ್ಯ ಏನ್ರಿ. ಲಾಸ್ಟ್ಗೆ ಪವರ್ ಪ್ಲೇದಾಗ ಒಂದು 2 ವಿಕೆಟ್ ಕಳ್ಕೊಂಡ್ಬಿಟ್ಟಿದ್ರು RCBದವರು. ಆ ನಮೂನಿ ಅವ್ರು ಅಲ್ಲಿ ತಕ ನಿಂತು ಆಡಿ ಗೆಲ್ಲಿಸ್ಕೊಟ್ಟಾರವರು. WPL 2025 RCB WSGW ವಿರುದ್ಧದ ಮೊದಲ ಪಂದ್ಯದಲ್ಲಿ ವಿಕೆಟ್. RCB ಫಾಸ್ಟ್ ಬೌಲರ್ ರೇಣುಕಾ ಸಿಂಗ್ ರಾಠೋಡ್ ಅವರು 1 ವಿಕೆಟ್ ತೆಗಿತಾರೆ. ಹಿಂಗೆ ಸ್ಪೀಡ್ ಬಂದು ಹೋಗಿದ್ದಾರೆ ಅವ್ರು. ಬಾಲಿಂಗ್ ಹಾಕಿದ ನಂತರ 1 ವಿಕೆಟ್ ಬೀಳುತ್ತಾರೆ ಅವರಿಗೆ. ಅದೇ 1 ವಿಕೆಟ್ ತೆಗೆದಿದ್ದು ಭಾಳ ಖುಷಿ ಆಗೈತೆ ಅವ್ರಿಗೆ. ಫಸ್ಟ್ ಮ್ಯಾಚ್ ಅಲ್ರಿ, ಅದಕ್ಕೆ 1 ವಿಕೆಟ್ ತೆಗೆದಾರ ಅವರು. WPLನಲ್ಲಿ ಅಲ್ಲಿ ಲೂಯಿಸ್ ಪೇರಿ ಅವರು ಒಂದು ಒಳಗೆ ಅಲ್ಲಿ ಕಾರ ಇರ್ತದ್ರಿ ಅಲ್ಲಿ. ಆ ಕಾಜನ್ನೇ ಪುಡಿ ಆಗ್ಬಿಡ್ತೈತಿ ಅಲ್ಲಿ 6 ಹೊಡೆದಿದ್ದು ಗಜ್ಜಿಗೆ. ಲೂಯಿಸ್ ಪೇರಿ ಆ ನಮೂನಿ ಬ್ಯಾಟಿಂಗ್ ಆಡ್ತಾರ ಅವರು. ಅದು ಕಾಜೇ ಪುಡಿ ಯಾರು ಗಾಜ ಅಲ್ಲಿ ಒಳಗಿಂದು ಹಿಂಗೆ ರೌಂಡ್ ಬಿದ್ದುಬಿಟ್ಟೈತೆ ರೀ ಅದು ಕಾಜಿಂದು ಇದು. ಅಲ್ಲಿ ನೋಡಿ ಸುಮ್ಮನೆ ಹಂಗೆ ಮ್ಯಾಚ್ ನೋಡ್ತಾ ಇರ್ಬೇಕು ರೀ. ಹಂಗೆ ಮ್ಯಾಚ್ ನೋಡ್ತಾನೇ ಇರಬೇಕು.